ಯುದ್ಧೋನ್ಮಾದದಲ್ಲಿರುವಂತಹ ಸಚಿವ ಜಮೀರ್ ಅಹ್ಮದ್ ನಾನು ಯುದ್ಧಕ್ಕೆ ಹೋಗಲು ರೆಡಿ ಅಂತ ಹೇಳಿದ್ದಾರೆ. ಪ್ರಧಾನಿ ಮೋದಿ ಒಪ್ಪಿದ್ರೆ ಸುಸೈಡ್ ಬಾಂಬರ್ ಆಗಿ ಪಾಕಿಸ್ತಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ. ಯುದ್ಧ ಮಾಡಬೇಕಂದ್ರೆ ರೆಡಿ, ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ. ಸುಮ್ಮಿರ್ರಿ ಸಾಕು. ನೀವೇನು ಭಾಷಣ ಮಾಡೋದು ಬೇಡ, ನೀವು ಹೋಗೋದು ಬೇಡ. ಮೋದಿ ಓಕೆ ಅಂದ್ರೆ ಯುದ್ಧಕ್ಕೆ ಹೋಗ್ತಾರಂತೆ ಜಮೀರ್. ಸುಸೈಡ್ ಬಾಂಬ್ ಕಟ್ಕೊಳ್ಳೋದಕ್ಕೂ ಸಿದ್ಧ ಅಂದ್ರು ಮಿನಿಸ್ಟರ್. ದೇಶಕ್ಕೋಸ್ಕರ ನನ್ನ ಗತಿ ಇದ್ರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ, ಕಟ್ಕೊಂಡು ನಾನು ಪಾಕಿಸ್ತಾನ. ಯುದ್ಧ 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 ಕಳೆದ 12 ದಿನಗಳಿಂದ ಇಡೀ ದೇಶದಲ್ಲಿ ಕೇಳಿ ಬರ್ತಿರೋ ಕೂಗೊಂದೆ. ಪಹಲ್ಗಾಮ್ನಲ್ಲಿ ನರಮೇಧ ಸೃಷ್ಟಿಸಿದವರಿಗೆ ನರನಾಡಿಯಲ್ಲೂ ನರಕ ತೋರಿಸಬೇಕು. ಉಗ್ರರನ್ನ ಚೂಬಿಟ್ಟು ರಕ್ತದ ಕೋಡಿ ಹರಿಸಿದ ಪಾಕಿಸ್ತಾನವನ್ನ ಸರ್ವನಾಶ ಮಾಡಬೇಕು ಅನ್ನೋದು. ಇದರ ಎಫೆಕ್ಟ್ ಅಥವಾ ಆಕ್ರೋಶದ ಎಫೆಕ್ಟ್ ಗೊತ್ತಿಲ್ಲ. ಜಮೀರ್ ಕೂಡ ಪಾಕ್ ವಿರುದ್ಧ ಯುದ್ಧಕ್ಕೆ ಹೋಗೋದಕ್ಕೆ ಸಿದ್ಧ ಅಂತಿದ್ದಾರೆ. ಕೇಂದ್ರ ಸರ್ಕಾರ ನನಗೆ ಅವಕಾಶವನ್ನ ಕೊಟ್ರೆ ನಾನು ಯುದ್ಧಕ್ಕೆ ಹೋಗೋಕೆ ರೆಡಿ ಅಂತ ಗೆದೆ ತಟ್ಟಿ ಗುಡುಗಿದ್ದಾರೆ. ಯುದ್ಧ ಮಾಡಬೇಕಂದ್ರೆ ರೆಡಿ, ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ ನನ್ನ ಗತಿ ಇದ್ರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ, ಕಟ್ಕೊಂಡು ನಾನು ಪಾಕಿಸ್ತಾನ. ಜಮ್ಮು ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಸದ್ಯದಲ್ಲೇ ಇಂಡೋ ಪಾಕ್ ಯುದ್ಧ ನಡೆಯುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಜಮೀರ್ ಅಹ್ಮದ್, ಮೋದಿ ಹಾಗೂ ಅಮಿತ್ ಶಾ ನನಗೆ ಅವಕಾಶವನ್ನ ನೀಡಲಿ, ನಾನು ಯುದ್ಧಕ್ಕೆ ಹೋಗೋಕೆ ಸಿದ್ಧ. ಪಾಕಿಸ್ತಾನ ಯಾವತ್ತಿದ್ರೂ ನಮಗೆ ಶತ್ರು ದೇಶವೇ. ಕೇಂದ್ರ ಸರ್ಕಾರ ಯುದ್ಧವನ್ನ ಸಾರಲಿ, ಈ ವೇಳೆ ನನಗೂ ಅವಕಾಶ ನೀಡಲಿ ಅಂತ ಅಬ್ಬರಿಸಿ ಬೊಬ್ಬೆರೆದಿದ್ದಾರೆ. ಯುದ್ಧ ಮಾಡಬೇಕಂದ್ರೆ ರೆಡಿ, ಅದಕ್ಕೆ ನನಗೆ ಆಸ್ ಎ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲು ಸಿದ್ಧ. ನಾನೇ ಹೋಗ್ತೀನಿ, ಅಲ್ಲಿ ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ. ನಡೀರಿ, ಹೋಗ್ಬಿಡುವ, ನಾನು ಹೋಗ್ತೀನಿ ರೀ. ಬೇಕಾದರೆ ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ. ಸುಸೈಡ್ ಬ್ಯಾಂಕ್ ಆಗ್ತೀನಿ ನಾನು ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ. ಅಲ್ಲಾ ಮೇಲೆ ಆಣೆ, ದೇವ್ರ ಮೇಲೆ ಆಣೆ, ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ. ನಡಿ. ಯಾವಾಗ ಜಮೀರ್ ಇಂಥದ್ದೊಂದು ಹೇಳಿಕೆ ನೀಡಿದ್ರು ಬಿಜೆಪಿಯ ನಾಯಕರು ವ್ಯಂಗ್ಯವಾಡುವುದಕ್ಕೆ ಶುರು ಮಾಡಿದ್ದಾರೆ. ಈ ಬಗ್ಗೆ ರಿಯಾಕ್ಷನ್ ನೀಡಿರುವಂತಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಜಮೀರ್ ಹೋಗಿ ಯುದ್ಧ ಮಾಡೋದು ಬೇಡ, ಅವರು ಸುಮ್ಮನಿದ್ರೆ ಸಾಕು ಅಂತ ಕಿಚಾಯಿಸಿದ್ದಾರೆ. ಇದಕ್ಕೆ ಧ್ವನಿಗೂಡಿಸಿದ ಡಿವಿ ಸದಾನಂದ ಗೌಡ, ಪಾಕಿಸ್ತಾನಕ್ಕೆ ಹೋಗಿ ಆತ್ಮಾಹುತಿ ಬಾಂಬ್ ಬ್ಲಾಸ್ಟ್ ಮಾಡೋದು ಬೇಡ, ತಮ್ಮ ಕ್ಷೇತ್ರದಲ್ಲೇ ಸುಸೈಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಮಿಲಿಟರಿ ನಂಬಿ ಸುಮ್ಮಿರ್ರಿ ಸಾಕು. ನೀವೇನು ಭಾಷಣ ಮಾಡೋದು ಬೇಡ, ನೀವು ಹೋಗೋದು ಬೇಡ. ಶಾಂತ ರೀತಿಯಿಂದ ರೀ. ನೀವು ಅದ ಮಾಡೋದು ಅತಿ ದೊಡ್ಡ ಸೇವೆ. ನೀವು ದೇಶಕ್ಕೆ ನೀವು ಇಲ್ಲಿದ್ದ ಬೇರೆ ಏನೂ ಮಾಡೋದು ಬೇಡ. ನೀವು ಸ್ಟೇಟ್ಮೆಂಟ್ ಕೊಡಲಾರ್ದ ಅವರ ನೈತಿಕ ಸ್ಥೈರ್ಯವನ್ನು ಕುಸಿಯಲಾರದಂತೆ ಮಾಡೋದು ಬಹುದೊಡ್ಡ ಸೇವೆ. ನಿಜವಾಗಿ ಅವರು ಪಾಕಿಸ್ತಾನಕ್ಕೆ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಬೇಕಾಗಿಲ್ಲ. ಇಲ್ಲೇ ಅವರ ಕ್ಷೇತ್ರದಲ್ಲೇ ಒಂದು ಬಾಂಬ್ ಕಟ್ಟಿಕೊಂಡು ಆತ್ಮಹತ್ಯೆ ಮಾಡಬಹುದು. ಒಂದು ಸಂದೇಶ ಹೋಗಲಿ ಇಡೀ ಜಗತ್ತಿಗೆ. ಜಮೀರ್ ಯುದ್ಧದ ಹೇಳಿಕೆಯನ್ನ ಇಟ್ಕೊಂಡು ಕಮಲ ನಾಯಕರು ಲೇವಡಿ ಮಾಡ್ತಿದ್ದಾರೆ. ಒಟ್ನಲ್ಲಿ ಯುದ್ಧದ ಹೆಸರಲ್ಲಿ ರಾಜಕೀಯ ಕಿತ್ತಾಟವು ಜೋರಾಗ್ತಿರೋದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.